ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಬೇಗ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಇವಾಗ ಏನು ಈ ಪ್ಲೇಸ್ ನೋಡ್ತಿದ್ದೀರಾ, ನಮ್ಮ ಆಂಟಿ ಮನೆ ಮುಂದೆ. ಈ ಮನೆ ಮುಂದೆ ಅಂತೂ ಈ ರೋಡಲ್ಲಿ ಫುಲ್ ಜನ ಸಾಗರ ನೋಡ್ಕೊಳ್ಳಿ. ಹಾಯ್ ಮಾಡುವ ಏನು ಸೊ ನಾವೆಲ್ಲರೂ ತುಂಬಾ ಚೆನ್ನಾಗಿ ನಮ್ಮ ಕಸಿನ್ಸು ನಮ್ಮ ರಿಲೇಷನ್ಸು ಎಲ್ಲರೂ ಕೂಡ ಫುಲ್ಲು ಚೆನ್ನಾಗಿ ರೆಡಿಯಾಗಿ ಇದನ್ನ ನೋಡೋಕ್ಕೆ ಅಂತ ಬಂದ್ವಿ. ಇವಾಗ ಏನು ಇದು ನಡೀತಿದೆ ನೋಡಿ, ಇದೆಲ್ಲ ರಾತ್ರಿ ಆಗಬೇಕಾಗಿತ್ತು. ರಾತ್ರಿ ಫುಲ್ ಮಳೆ ಬಂದಿರೋದ್ರಿಂದ ಇವತ್ತು ಮಾಡ್ತಾ ಇದ್ದಾರೆ ಬೆಳಿಗ್ಗೆ. ಹಾಗೆ ಕೊಂಡನು ಕೂಡ ಇವತ್ತು ಮಾಡೋಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ, ನಾಳೆ ಅಂತಂದಿದ್ದಾರೆ. ಇವಾಗಲೇ ನೋಡಿ ಇಷ್ಟು ಜನ ಸೇರಿದ್ದಾರೆ ಅಂದರೆ ಇನ್ನು ನಾಳೆ ಕೊಂಡದ ದಿನ ಇನ್ನೆಷ್ಟು ಜನ ಸೇರಿರಬೇಡ ಅಲ್ವಾ. ಹಾಗೆ ಇಲ್ಲಿ ಯಾಕೆ ಈ ರೀತಿ ಮಲಗಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವಾಗ ದೇವ್ರನ್ನೆಲ್ಲ ಓದ್ತಿರ್ತಾರೆ ನೋಡಿ, ಅವರು ಇವ್ರನ್ನ ದಾಟ್ಕೊಂಡು ಹೋಗ್ತಾರೆ. ಸೊ ಅವರು ಒಂದು ಆರ್ಕೆ ಇಲ್ಲ ಏನಾದರೂ ಒಂದು ಬೇಡ್ಕೊಂಡು ಮಲಗಿರ್ತಾರೆ. ಈ ರೀತಿಯಾಗಿ ಅವರು ದಾಟ್ಕೊಂಡು ಅವ್ರನ್ನ ನಡ್ಕೊಂಡು ಹೋಗ್ತಾರೆ. ಎಲ್ಲ ಊರಲ್ಲಿ ಒಂದೊಂಥರ ಸಂಪ್ರದಾಯ ಇರುತ್ತೆ. ಹಾಗೆ ನಮ್ಮ ತಾತನೂರಲ್ಲಿ ಈ ರೀತಿ ಸಂಪ್ರದಾಯ ಇದೆ. ಸೊ ಈ ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಒಂದೊಂದು ಊರಲ್ಲಿ ಒಂದೊಂದು ಥರ ಇದನ್ನ ಫುಲ್ ಗ್ರ್ಯಾಂಡಾಗಿ ಮಾಡ್ತಾರೆ. ನಮ್ಮ ಕ್ಯಾತ್ನಹಳ್ಳಿ ಅಂತ ನಮ್ಮ ಅಜ್ಜಿ ಊರು, ಫುಲ್ ಗ್ರ್ಯಾಂಡಾಗಿ ಮಾಡ್ತಾರೆ. ಅಕ್ಕಪಕ್ಕ ಊರವರೆಲ್ಲ ಕೂಡ ಬರ್ತಾರೆ. ಇವಾಗಲೇ ಎಷ್ಟು ಜನ ಸೇರಿದ್ದಾರೆ ಅಂದರೆ, ಇನ್ನು ಕೊಂಡ ಅಂದರೆ ನಾಳೆ ಇನ್ನೆಷ್ಟು ಜನ ಸೇರಿರಬೇಡ ಅಲ್ವಾ. ಎಲ್ಲರ ಮೇಲೂ ದೇವರು ಬರೋದಾಗಿರ್ಬೋದು, ಪ್ರತಿಯೊಂದು ಕೂಡ ಎಲ್ಲರೂ ನಂಬ್ತಾರೆ ಇಲ್ಲಿ. ಸ್ವಾಮಿ ಚಿಕ್ಕಪ್ಪನ ಹೋಗ್ಬಿಟ್ಟದು ಅದೇನು ಯಾರು ಇವಾಗ ದೇವರೆಲ್ಲ ಮೆರವಣಿಗೆ ಹೋದ್ಮೇಲೆ ಎಲ್ಲ ಇಲ್ಲಿ ಬಳೆ ತೊಡ್ಸ್ಕೊಳ್ತಾ ಇದ್ದಾರೆ. ಮಾವ ಮಾವ ಅನ್ನು ಹಾಯ್ ಅನ್ನು ಹೇಳು ನೀನೇ ಎಷ್ಟು ವರ್ಷದಿಂದ ಫ್ರೆಂಡು ಅಂತ. ಇದು ನಮ್ಮ ಮಮ್ಮಿ ತಮ್ಮನ ಮನೆ. ನಮ್ಮ ಮಮ್ಮಿಗೆ ಸುಮಾರು ಜನ ಕಸಿನ್ಸ್ ಇದ್ದಾರೆ. ನಮಗಂತೂ ಸಿಕ್ಕಾಪಟ್ಟೆ ಮಾವಂದಿರಿದ್ದಾರೆ. ಸೊ ಎಲ್ಲರ ಮನೇಲಿ ಹೋಗೋದು, ಟೀ ಕುಡಿಯೋದು, ಕುತ್ಕೊಳ್ಳೋದೇ ಆಯಿತು. ಸೊ ಇಲ್ಲೇ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಹಾಗೆ ನಮ್ಮ ತಾತ ಒಂದು ಸೂಪರಾಗಿರೋ ಹಾಡು ಹೇಳ್ತಾರೆ ಕೇಳಿ. ಅದು ಜಸ್ಟ್ ಫನ್ಗಷ್ಟೇ ಹೇಳಿರೋದು, ಇನ್ನು ಯಾರು ಏನು ಬೇಜಾರು ಮಾಡ್ಕೊಬೇಡಿ. ಕಾಮಿಡಿಯಾಗಿದೆ, ಫುಲ್ ಹಾಡು ಕೇಳಿ. ಜಾನ್ ಮುಂಡೆ ಜನವರ್ 20 ದ್ವಾಸ ಸಂಪತ್ತು ಅಂತ ಹೊಸ ನಮ್ಮಲ್ಲಿದ್ರೆ ಹಾನಿಗೆ 9 ಮೈಸೂರ ಬದಲು ಚೆನ್ನಾಗಿ ಮಾಡ್ತೀವಿ. ಮಾಡಪ್ಪ ವಿಡಿಯೋ ಮಾಡ್ತಾ ಮಾಡಪ್ಪ ರೀಲ್ಸ್ ಮಾಡಪ್ಪ. ರಜನಿಕಾಂತ್ ಕೈ ಮಾಡ್ಬೇಕು. ಇವಾಗ ನೋಡ್ತಾ ಇದ್ದೀರಲ್ಲ, ಇವರು ನಿಮ್ಗೆ ಗೊತ್ತಿರ್ಬೋದು ಅನ್ಕೋತೀನಿ, ನಮ್ಮ ತಾತಂದು ಅಣ್ಣ. ಇವ್ರಿಗೂ ಕೂಡ ದೇವರೆಲ್ಲ ಬರುತ್ತೆ. ಇವಾಗ ಹಾಕೊಂಡಿದ್ದಾರೆ ನೋಡಿ, ಇದು ಹೆಸರು ಮುಳ್ಳು ಪವಾಡ ಅಂತೆ. ಇಲ್ಲೇ ಅಲ್ಲೆಲ್ಲ ಫುಲ್ಲು ಮೊಳೆ ಇರುತ್ತೆ, ಅದ್ರ ಮೇಲೆ ಈ ರೀತಿ ಹಾಕೊಂಡು ಮಾಡ್ತಾರೆ. ಅದು ಹೇಗೆ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ, ಚುಚ್ಚಲ್ವ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಸೊ ಈಗ ಅವ್ರಿಗೆ ದೇವ್ರು ಬಂದಿದೆ, ಎಲ್ಲರೂ ನಂಬ್ತಾರೆ. ಮಾತ್ರ ಯಾರೂ ಏನು ಎಲ್ಲ ಸುಳ್ಳು ಗಿಳ್ಳು ಅಂತ ಯಾರೂ ಕೂಡ ಅನ್ನಲ್ಲ. ಪ್ರತಿಯೊಬ್ಬರು ನಂಬಿ ತುಂಬಾ ನಿಷ್ಠೆಯಿಂದ ಎಲ್ಲರೂ ಕೂಡ ಪೂಜೆ ಮಾಡೋಂಥದ್ದು ಈ ಹಬ್ಬ ಬಂದರೆ.
ಇವಾಗ ಇದು ಏನು ತೋರಿಸ್ತೇನೆ ನಿಮಗೆ, ಅದು ನೈಟ್ ಮಾಡಬೇಕಾಗಿತ್ತು. ಅದು ನೋಡಿದ್ರೆ ಫುಲ್ ಮಳೆ ಬಂದ್ಬಿಟ್ಟು ಇವಾಗ ಬೆಳಗಿನ ಜಾವ ಇದನ್ನ ಆಲರ್ಬಿ ಅಂತ ಕುಡಕ ಕರೀತಾರೆ, ದೇವ್ರ ಮೆರವಣಿಗೆ ಅಂತ ನಾವೇ ಹೇಳ್ತೀವಿ. ಸೊ ಇವಾಗ ದೇವ್ರ ಮೆರವಣಿಗೆ ಎಲ್ಲ ಮುಗಿಸ್ಕೊಳ್ತು. ಇವತ್ತು ಕೊಂಡ ಆಗಬೇಕಾಗಿತ್ತು, ಬಟ್ ಇವತ್ತು ಆಗ್ತಾ ಇಲ್ಲ. ಅದು ನಾಳೆಗೆ ಶಿಫ್ಟ್ ಆಗೈತೆ, ನಾಳೆ ಕೊಂಡ ಮಾಡ್ತಾರೆ. ಕೊಂಡ ಏನು ಹೇಗೆಲ್ಲ ಆಗುತ್ತೆ ಅಂತ ನೀವು ನಾಳೆ ನೋಡಬೇಕು. ನಮಗದು ಬಂದು ಈಗ ಅಲ್ಲಿ 4-5 ದಿನ ಆಯ್ತು ಇಲ್ಲೇ ಇರೋದಾಯ್ತು ತಾತನ ಮನೆನೇ. ನೋಡೋಣ, ನಾಳೆ ಕೊಂಡ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೋಗ್ತಾ ಇರೋದೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ನಮಗೆ ಸ್ವಲ್ಪ ಬೇಜಾರಾಯಿತು, ಸ್ವಲ್ಪ ಖುಷಿನೂ ಕೂಡ ಆಯಿತು. ಇವತ್ತು ಮಳೆ ಬರಬಾರ್ದು ಅಂತ ದೇವ್ರ ಹತ್ರ ಬೇಡ್ಕೋಬೇಕು ಅಷ್ಟೇ. ಹಾಗೆ ನಮ್ಮ ಹಳ್ಳಿ ಕಡೆ ನೋಡಿ ಪ್ರತಿಯೊಂದೂ ಕೂಡ ಸಿಗುತ್ತೆ. ಈ ಅಂಗಡಿ ಸುಮಾರು ವರ್ಷದಿಂದನೇ ಇದೆ. ಆ ಕಡೆ ದಿನಸಿ ಅಂಗಡಿ ಥರ ಈ ಕಡೆ ಜ್ಯುವೆಲರಿ ಆಗಿರ್ಬೋದು, ಸಣ್ಣ ಪುಟ್ಟ ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ ಇಲ್ಲಿ. ನನಗಂತೂ ಸುಮಾರು ನೆನಪಿದೆ. ಇಲ್ಲಿ ನಾವು ಬಟ್ಟೆ ತೊಗೊಳ್ಳೋದು, ಸ್ಯಾರೀಸ್ ಎಲ್ಲ ತೊಗೊಳ್ಳೋದು ಇಲ್ಲೇ ಆಗಿತ್ತು. ಸೊ ಇವಾಗ ನಮ್ಮ ಆಂಟಿ ನನಗೊಂದು ಸ್ಯಾರಿ ತೊಗೊಳ್ತೀನಿ ಅಂದರು. ಸೊ ಇಲ್ಲಿಗೆ ಬಂದು ಒಂದು ಸ್ಯಾರಿ ತೊಗೊಂಡೆ. ತುಂಬಾ ಚೆನ್ನಾಗಿದೆ ಸ್ಯಾರಿ. ನೆಕ್ಸ್ಟ್ ಯಾವಾಗಾದರೂ ತೋರಿಸ್ತೀನಿ. ನಮಗೇನೋ ಒಂಥರ ಮೆಮೊರೀಸ್ ಇದೆಲ್ಲ, ನಾವೆಲ್ಲ ಹಿಂಗೆ ಬಂದು ತೊಗೊಳ್ತಿದ್ವಿ ಸೀರೆನ ಅಂತ. ಸೊ ಇದಿಷ್ಟು ನನ್ನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಕೊಂಡದ ಬ್ಲಾಗ್ ಹಾಕ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಕೊಂಡ ಅಂತ ನಾನು ನಿಮ್ಗೆ ಹೇಳೋದೇ ಆಯಿತು, ಅದು ವಿಡಿಯೋ ಮಾಡಿ ಹಾಕೋಕ್ಕೆ ಆಗಲಿಲ್ಲ. ಪಕ್ಕ ನಾಳೆ ಹಾಕ್ತೀನಿ. ಇವತ್ತು ಮಳೆ ಬರಬಾರ್ದು ಅಂತ ದೇವ್ರ ಹತ್ರ ಬೇಡ್ಕೋಬೇಕು ಅಷ್ಟೇ. ಮಳೆ ಬಂದರೆ ನಾಳೆನೂ ಕೊಂಡ ಆಗುತ್ತಾ ಅನ್ನೋದೇ ಡೌಟ್ ಆಗಿಬಿಟ್ಟಿದೆ. ಸೊ ದೇವ್ರ ಹತ್ರ ಬೇಡ್ಕೊಂಡು ಮಳೆ ಬರಬಾರ್ದು ಅಂತ ನಾಳೆ ಕೊಂಡ ಆಗುತ್ತೆ. ಎಷ್ಟು ಜನ ಬಂದಿರಿ ಇವತ್ತು ಇರೋ ಜನ ಅಲ್ಲ, ನಾಳೆ ಇನ್ನೂ ಜಾಸ್ತಿ ಜನ ಬಂದಿರ್ತಾರೆ. ಸೊ ನಾಳೆ ತೋರಿಸ್ತೀನಿ ಎಲ್ಲನೂ ನೋಡಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಬಾಯ್.